ನೆಕ್ಸ್ಟ್ ಅಡುಗೆ ಏನಪ್ಪ ಅಂದರೆ ಗುಂಡ್ಪಂಗ್ಲ ಮಾಡೋ ವಿಧಾನ. ಗುಂಡ್ಪಂಗ್ಲ ಅಂದರೆ ಏನೋ, ಕೆಲವರು ಅದನ್ನ ಪಡ್ಡು ಅಂತಾರೆ. ಈ ಕಡೆ ಮೈಸೂರು ಕಡೆ ಒಂದಿಷ್ಟು ಜನ ಪಡ್ಡು ಅಂತಾರೆ. ಈ ಆಂಧ್ರ ಕಡೆ ಎಲ್ಲ, ಆಂಧ್ರ ಮತ್ತು ಕೋಲಾರ ಕಡೆ ಎಲ್ಲ ಇದನ್ನ ಗುಂಡ್ಪಂಗ್ಲ ಅಂತಲೇ ಹೇಳೋದು. ಗುಂಡ್ಪಂಗ್ಲ ಅಂದರೆ ಸೇಮ್ ಯಾವುದು ಅಕ್ಕಿಗೆ ದೋಸೆಗೆ ಏನು ಹಿಟ್ಟು ಬಳಸ್ಕೊಂತೀರ, ಸೇಮ್ ಅದನ್ನೇ ಇದಕ್ಕೂ ಬಳಸ್ಕೊಳ್ಳೋದು ಅದನ್ನು ಗುಂಡ್ಪಂಗ್ಲ ಮಾಡಲಿಕ್ಕೆ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರು. ಅಕ್ಕಿನ ಮತ್ತು ಇದು ಉದ್ದಿನಬೇಳೆ ಆಮೇಲೆ ಅವಲಕ್ಕಿ ಮೂರನ್ನು ನೆನೆ ಇಟ್ಕೋಬೇಕು. 1 ಕಪ್ಪು ಅಕ್ಕಿ ಆದರೆ 1.25 ಕಪ್ಪು ಉದ್ದಿನಬೇಳೆ, ಆಮೇಲೆ 1/4 ಕಪ್ಪು ಅವಲಕ್ಕಿ, ಇಷ್ಟು ನೆನೆ ಇಟ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು 6 ಅವರ್ ನೆನೆ ಇಟ್ಟು ರುಬ್ಕೊಂಡಾದ್ಮೇಲೆ 6 ಅವರು ಅದನ್ನ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಅದು ನೈಟು ಒಂದು 10 ಗಂಟೆಗೆ ನೀವು ಬಿಟ್ಟರೆ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗುತ್ತೆ. ಆದರೆ ಇದರಲ್ಲಿ ಏನು ಮಾಡಬೇಕು ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಇದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು, ಇದನ್ನ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು, ತಳ್ಳಿ ನೈಸಾಗಿ ಕಟ್ ಮಾಡಿಕೊಂಡು, ಆಮೇಲೆ ಕರಿಬೇವು ಇಷ್ಟೆಲ್ಲದನ್ನು ಒಗ್ಗರಣೆ ಹಾಕ್ಕೊಂಡು, ಆ ಒಗ್ಗರಣೆನ ಈ ಹಿಟ್ಟಿಗೆ ಕಲಿಸ್ಬೇಕು. ಈ ಹಿಟ್ಟಿಗೆ ಕಲಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಗುಂಡ್ಪಂಗ್ಳದ್ದು ಹಂಚಿದೆ, ಫೋಟೋನು ಹಾಕಿದ್ದೀನಿ, ಆಮೇಲೆ ವಿಡಿಯೋನು ಹಾಕಿದ್ದೀನಿ ಹೆಂಗೆ ಅಂತ. ಅದು ಗುಂಡಿಗೆ ಇರ್ತವೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದು ಚಟ್ನಿ ಜೊತೆ ಟ್ರೈ ಮಾಡಿ ನೋಡಿ.